ಕಳೆದ ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ ಆರಂಭ ಮಾಡಿದಂತಹ ಟಿಪ್ಪು ಜಯಂತಿ ಈ ವರ್ಷ ಕೂಡ ಮತ್ತೆ ಚರ್ಚೆಗೆ ವಿವಾದಕ್ಕೆ ಗ್ರಾಸವಾಗಿದೆ. ಯಾವುದೇ ಒಂದು ಸರ್ಕಾರ ಈ ರೀತಿ ಜಯಂತಿಗಳನ್ನು ಆಚರಣೆ ಮಾಡೋದು ಇದೇ ಮೊದಲಲ್ಲ. ನಮ್ಮ ದೇಶಾದ್ಯಂತ ವಿವಿಧ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ. ನಾವು ಶಿಕ್ಷಕರ ದಿನವನ್ನ ಆಚರಣೆ ಮಾಡ್ತೀವಿ, ಅದು ರಾಧಾಕೃಷ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ. ಅದೇ ರೀತಿ ಮಕ್ಕಳ ದಿನಾಚರಣೆಯನ್ನ ಚಾಚಾ ನೆಹರು ಅವರ ಹುಟ್ಟುಹಬ್ಬದ ದಿನ ನಾವು ಆಚರಣೆಯನ್ನು ಮಾಡ್ತೀವಿ. ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತೀವಿ, ಗುರುನಾನಕ್ ಜಯಂತಿನ ಆಚರಣೆ ಮಾಡ್ತೀವಿ, ಕಬೀರರ ಜಯಂತಿ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಬಂದಾಗಲೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕನಕ ಜಯಂತಿನ ಆರಂಭ ಮಾಡಿದ್ರು, ವಾಲ್ಮೀಕಿ ಜಯಂತಿನ ಆರಂಭ ಮಾಡಿದ್ರು. ಈ ರೀತಿ ಜಯಂತಿಗಳನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂತಂದ್ರೆ, ಈ ರೀತಿಯ ಮಹಾಪುರುಷರು ಯಾರಿದ್ದಾರೆ, ಈ ಮಹಾಪುರುಷರ ಆದರ್ಶದ ಬಗ್ಗೆ ಜನರಿಗೆ ಮತ್ತೆ ನೆನಪು ಮಾಡಿಕೊಟ್ಟು ಅವರನ್ನ ಮೇಲ್ಪಂಕ್ತಿಯಾಗಿ ಅವರ ಮಾರ್ಗದಲ್ಲಿ ಅವರ ಆದರ್ಶವನ್ನ ತಮ್ಮ ದಾರಿದೀವಿಗೆಯಾಗಿ ಇಟ್ಕೊಂಡು ನೀವು ಮುನ್ನಡೆರಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡಲಿಕ್ಕೆ, ಆ ಮುಖಾಂತರ ಜನರನ್ನು ಒಂದು ರೀತಿ ಪ್ರೇರೇಪಿಸೋದಕ್ಕೆ, ಜನರಲ್ಲಿ ಒಂದು ರೀತಿಯಲ್ಲಿ ಆದರ್ಶವನ್ನು ತುಂಬಲಿಕ್ಕೆ ಈ ರೀತಿ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಆದರೆ ನನಗೆ ಬಹಳ ಆಶ್ಚರ್ಯ ಹುಟ್ಟಿಸಿದ ಸಂಗತಿ ಏನಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಸಮಾಜಕ್ಕೆ ಮೇಲ್ಪಂಕ್ತಿ ಅಥವಾ ಆದರ್ಶವನ್ನು ಹಾಕಿಕೊಡುವಂತಹ ವ್ಯಕ್ತಿಯ ಜಯಂತಿಯನ್ನು ಆಚರಣೆ ಮಾಡೋ ಬದಲು ಕ್ರೌರ್ಯದ ಸಂಕೇತವಾಗಿರುವಂತಹ ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಮುಂದಾದರು. ಈ ಜಯಂತಿಗೆ ಅವರು ಆರಂಭ ಮಾಡಿದ ಕೂಡಲೇ ಪ್ರತಿ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯಾದ್ಯಂತ ಈ ಜಯಂತಿನ ಮಾಡಬೇಕು ಅಂತಂದ್ರು. ಟಿಪ್ಪು ಮೈಸೂರು ಈ ಭಾಗ ಅಥವಾ ಮಲಬಾರ್ ಈ ಭಾಗಕ್ಕೆ ಇಲ್ಲಿ ಪರಿಚಿತ ವ್ಯಕ್ತಿ ಹೊರತು ಕರ್ನಾಟಕಕ್ಕೆಲ್ಲ ಪರಿಚಿತ ವ್ಯಕ್ತಿಯಲ್ಲ. ಟಿಪ್ಪು ಯಾವುದೇ ಆದರ್ಶಗಳನ್ನು ಅಥವಾ ಶೌರ್ಯದ ಪ್ರತೀಕನೂ ಅಲ್ಲ. ಆದರೂ ಕೂಡ ಅದರ ಆಚರಣೆಗೆ ಮುಂದಾದ್ರು. ಕಳೆದ ವರ್ಷ ಸುಮಾರು 1,000ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆ ಆತ್ಮಹತ್ಯೆ ಬೆನ್ನಲ್ಲೇ ಅಕ್ಟೋಬರ್ನಲ್ಲಿ ನಡೆಯಲಿದ್ದಂತಹ ದಸರಾವನ್ನು ನಾವು ಸರಳವಾಗಿ ಆಚರಣೆ ಮಾಡ್ತೀವಿ ಅಂತಂದ್ರು. ಆನಂತರ ಒಬ್ಬ ರೈತನಿಂದಲೇ ನಾನು ದಸರಾವನ್ನು ಉದ್ಘಾಟನೆ ಮಾಡಿಸ್ತೀನಿ ಅಂತಂದ್ರು. ಇನ್ನೊಂದು ಕಡೆ ಪ್ರತಿ ತಾಲೂಕಿಗೂ, ಅದರ ಬೆನ್ನಲ್ಲೇ, ದಸರಾದ ಬೆನ್ನಲ್ಲೇ ಪ್ರತಿ ತಾಲೂಕಿಗೂ ಪ್ರತಿ ಜಿಲ್ಲೆಗೂ ಸರ್ಕಾರದ ದುಡ್ಡನ್ನು ಕೊಟ್ಟು ಬಹಳ ಅದ್ದೂರಿಯಾಗಿ ಟಿಪ್ಪು ಜಯಂತಿನ ಆಚರಣೆಗೆ ಮುಂದಾದ್ರು. ಅಂದ್ರೆ ಸಿದ್ದರಾಮಯ್ಯನವರ ಉದ್ದೇಶ ಶುದ್ಧಿಯ ಬಗ್ಗೆಯೇ ಅನುಮಾನಗಳು ಸಾರ್ವಜನಿಕರಲ್ಲೂ ಮೂಡಿತು. ಅದರ ಜೊತೆಗೆ ಟಿಪ್ಪು ಜಯಂತಿ ಏನು ಬೇರೆ ಕಡೆ ಎಲ್ಲ ಪ್ರೊಸೆಷನ್ ಬೇಡ ಅಂತ ಹೇಳಿದ್ರು. ಕೊಡಗಿನಲ್ಲೂ ಕೂಡ ಪ್ರೊಸೆಷನ್ ತಗೊಂಡು ಹೋಗ್ಲಿಕ್ಕೆ ಸರ್ಕಾರ ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ, ಅಂದ್ರೆ ಜಿಲ್ಲಾಡಳಿತ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದರೂ ಕೂಡ ಕೇರಳದಿಂದ, ಮಂಗಳೂರಿನಿಂದ, ಬೇರೆ ಬೇರೆ ಭಾಗಗಳಿಂದ ಏಕಾಏಕಿ 100 ಜನ ಬಂದು ಪ್ರೊಸೆಷನ್ ಆರಂಭ ಮಾಡಿದ್ರು. ಅದರ ಜೊತೆಗೆ ಲಾರಿಯಲ್ಲಿ ಕಲ್ಲನ್ನು ತುಂಬಿಕೊಂಡು ಬಂದು ಅಲ್ಲಿದ್ದಂತಹ ಸಾರ್ವಜನಿಕರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು. ಕೊನೆಗೆ ಕುಟ್ಟಪ್ಪ ಹತ್ಯೆ ಆಯಿತು. ಆ ಹತ್ಯೆ ಆದ ನಂತರ ನಾವು ಕೂಡ ಪ್ರತಿಭಟನೆಯನ್ನು ಮಾಡಿದ ನಂತರ ನಾವು ಹೇಳಿದ್ವು, ಇನ್ನು ಮುಂದೆ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಡಿ ಅಂತೇಳಿ. ಕೊಡಗಿನಾದ್ಯಂತನೂ ಕೂಡ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಡಿ ಅಂತ ನಾವು ಸರ್ಕಾರನೂ ಕೂಡ ಮನವಿ ಮಾಡಿಕೊಂಡು. ಆದರೆ ಈ ಸಾರಿ ಬಹಳ ದಿಗ್ಭ್ರಮೆ ಹುಟ್ಟಿಸುವಂತ ಸಂಗತಿ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಈ ಒಂದು ಟಿಪ್ಪು ಜಯಂತಿನ ಕಳೆದ ಸಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಏನಿದೆ ಅವ್ರು ಮಾಡ್ತಾ ಇದ್ರೆ, ಈ ಸಾರಿ ಕನ್ನಡ ಸಂಸ್ಕೃತಿ ಇಲಾಖೆ ಏನಿದೆಯಲ್ಲ ಅವರೇ ಮಾಡುವಂತ ಒಂದು ಅನಿವಾರ್ಯತೆಯನ್ನು ತಂದೊಡ್ಡಿದ್ದಾರೆ. ನಾನು ಮೂಲಭೂತವಾಗಿ ಒಂದು 3-4 ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಟಿಪ್ಪು ಜಯಂತಿನ ಆರಂಭ ಮಾಡಲಿಕ್ಕೆ ಹೊರಟಿದಿರಲ್ಲ, ಇದರ ಉದ್ದೇಶ ಏನು? ಟಿಪ್ಪು ಜಯಂತಿ, ಒಬ್ಬ ವ್ಯಕ್ತಿಯ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಇಸ್ಲಾಂನಲ್ಲಿ ಅವಕಾಶ ಇದೆಯಾ? ಒಬ್ಬ ವ್ಯಕ್ತಿಯ ಜಯಂತಿ ಬಿಡಿ, ಆತನ ಹುಟ್ಟು ಹಬ್ಬವನ್ನ ಆತ ಬದುಕಿರುವಾಗಲೇ ಮಾಡಲಿಕ್ಕೆ ಇಸ್ಲಾಮಲ್ಲಿ ಅವಕಾಶ ಇಲ್ಲ. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಹುಟ್ಟುಹಬ್ಬವನ್ನ, ಬರ್ಡೇನ ಆಚರಣೆ ಮಾಡ್ಕೊಳ್ಳುವಂಥದ್ದು ಅಂತಂದ್ರೆ ನಿಮಗೆ ಅಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತೀರಿ. ಅದ್ದೂರಿಗೆ ಇಸ್ಲಾಂನಲ್ಲಿ ಅವಕಾಶ ಇಲ್ಲ. ಅಲ್ಲಿ ಸಂಗೀತ ಇರುತ್ತೆ, ಸಂಗೀತಕ್ಕೆ ಇಸ್ಲಾಂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಬರ್ಡೇನು ಕೂಡ ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ತೀರಿಕೊಂಡ ನಂತರ ಆತನ ಬರ್ಡೇನ ಆಚರಣೆ ಮಾಡುವಂಥದ್ದು ಇದೆಯಲ್ಲ, ಅದು ಇಸ್ಲಾಂನಲ್ಲಿ ಹರಾಮ್ ಅಂತ ಹೇಳ್ತಾರೆ, ನಿಷಿದ್ಧ, ಫರ್ಬಿಡನ್. ಅದು ಈ ಹರಾಮ್ ಅಂತ ಏನು ಇಸ್ಲಾಂನಲ್ಲಿ ಹೇಳಿದರೆ, ಆ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಮಾಡಲಿಕ್ಕೆ ಹೊರಟಿರುವಂಥದ್ದು ಏನು? ಇಸ್ಲಾಂನಲ್ಲಿ ಮೂರ್ತಿ ಪೂಜೆಗೆ ಅವಕಾಶನೇ ಇಲ್ಲ, ವ್ಯಕ್ತಿ ಪೂಜೆಗೆ ಅವಕಾಶ ಇಲ್ಲ. ಟಿಪ್ಪು ಜಯಂತಿ ನೆಪದಲ್ಲಿ ಟಿಪ್ಪುವಿನ ಭಾವಚಿತ್ರಗಳನ್ನು ಅನಾವರಣವನ್ನು ಮಾಡಿ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಇಸ್ಲಾಂ ವಿರೋಧಿ ಅಲ್ವಾ? ಇದು
ನೀವು ಭಾರತೀಯ ಜನತಾ ಪಕ್ಷ ನಾವು ವಿರೋಧಿಸಿ ರಾಜಕೀಯವಾಗಿ ಅವರನ್ನು ಮಟ್ಟ ಹಾಕ್ಲಿಕ್ಕೂ ಬೇಕಾದ್ರೆ ನೀವು ಪ್ರಯತ್ನವನ್ನು ಮಾಡಿ. ಆದರೆ ನೀವು ಇಸ್ಲಾಂಗೆ ಟಿಪ್ಪು ಜಯಂತಿ ಹೆಸರಿನಲ್ಲಿ ಅಪಚಾರ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದನ್ನ ನಾವು ಪ್ರಶ್ನೆ ಮಾಡಬಾರ್ದು. ಹಾಗಾದ್ರೆ ನೀವು ಏನು ನಮ್ಮ ಧರ್ಮದ ಬಗ್ಗೆ ಹಿಂದೆಲ್ಲ ದಾಳಿ ಮಾಡಿದಾಗಲೂ ಕೂಡ ಏನು ಹೇಳಿದ್ರು, ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆ ಇದೆ, ವ್ಯಕ್ತಿ ಪೂಜೆ ಇದೆ, ಕಲ್ಲನ್ನು ಪೂಜೆ ಮಾಡ್ತೀವಿ, ಈ ಥರದ್ದೆಲ್ಲ ಹೇಳ್ತಾ ಇದ್ರಲ್ಲ. ಇವತ್ತು ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿಯನ್ನು ಪೂಜೆ ಮಾಡ್ಲಿಕ್ಕೆ ಅವಕಾಶ ಐತಿ? ಹಾಗಾದ್ರೆ ಮಹಮ್ಮದ್ ಪೈಗಂಬರ್ ಅವರ ಆದಿಯಾಗಿ ಯಾರ ಭಾವಚಿತ್ರವನ್ನು ಕೂಡ ಪೂಜಿಸುವಂತಿಲ್ಲ, ಭಾವಚಿತ್ರವನ್ನು ನೀವು ಬರೆಯೋಗಿಲ್ಲ, ಒಂದು ಫೋಟೋ ಕೂಡ ಇಟ್ಕೊಳ್ಳೋಗಿಲ್ಲ. ಡ್ಯಾನಿಶ್ ಪತ್ರಕರ್ತ ಒಂದು ಕಾರ್ಟೂನ್ ಬರೆದಾಗ ಚಾರ್ಲಿ ಹೆಬ್ಡೋ ಅಂತ ಪತ್ರಿಕೆಗನ್ನೇ ಬ್ಲಾಸ್ಟ್ ಮಾಡಾಕಿದ್ರು, ಅಲ್ಲಿ ಹೋಗಿರುವಂಥ ಜರ್ನಲಿಸ್ಟ್ಗಳನ್ನೆಲ್ಲ ಸಾಯಿಸಿದ್ರು. ಹೀಗಿರಬೇಕಾದ್ರೆ ಅದು ಮಹಮ್ಮದ್ ಪೈಗಂಬರ್ ಅವರು ಒಂದು ಭಾವಚಿತ್ರ ಬರೆದ್ರು ಅಂತೇಳಿ ಹೇಳಿ, ಹಾಗಿರುವಾಗ ಟಿಪ್ಪುವಿನ ಏನು ಫೋಟೋವನ್ನ ಬೀದಿಯಲ್ಲಿ ಇಟ್ಕೊಂಡು ಮೆರವಣಿಗೆ ಏನು ಮಾಡ್ತಿರಲ್ಲ, ಇದು ಇಸ್ಲಾಂ ವಿರೋಧಿ ಅಲ್ವಾ? ಇದಕ್ಕೆ ನಾವು ಉತ್ತರವನ್ನು ಕೊಡಿ. ಒಂದು ಇನ್ನು ಎರಡನೇ ಪ್ರಶ್ನೆ, ಈ ಸರಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ಹೊರಟಿದ್ರಿ. ಕನ್ನಡಕ್ಕೆ ಟಿಪ್ಪುವಿನ ಕೊಡುಗೆ ಏನು? ಇವತ್ತು ನಮ್ಮ ಕಂದಾಯ ಇಲಾಖೆಗೆ ಹೋಗಿ, ಕಂದಾಯ ಇಲಾಖೆಯಲ್ಲಿರ್ಬೋದು ತರಿ ಇರ್ಬೋದು, ಕುಷ್ಕಿ, ಬಂಜರು, ಲಾಗಾಯಿತು, ಶಿರಸ್ತೆದಾರ, ದಫೇದಾರ, ಕಾವಂದ ಅಥವಾ ನಿಮ್ಮ ಇದು ಬಂಜರು, ಬಗೈರ್ ಹುಕುಮ್, ಈ ಎಲ್ಲ ಶಬ್ದಗಳು ಪರ್ಷಿಯಾದ ಶಬ್ದಗಳಾಗಿದೆ. ಇದನ್ನ ಹೇರಿದವರು ಯಾರು? ಟಿಪ್ಪು ಸುಲ್ತಾನ್ ಹೇರಿದ್ದು. ಕನ್ನಡದ ಕಗ್ಗೊಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್. ಹಾಗಿರೋಗೆ ಟಿಪ್ಪು ಸುಲ್ತಾನನ ಜಯಂತಿಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅಷ್ಟು ಮಾತ್ರ ಅಲ್ಲ, ಮೈಸೂರನ್ನ ನಜರಾಬಾದ್ ಅಂತ ಹೆಸರಿಟ್ಟ, ನಮ್ಮ ಇದಕ್ಕೆ ದೇವನಹಳ್ಳಿ ಟಿಪ್ಪು ಹುಟ್ಟಿದ ಜಾಗಕ್ಕೆ ಯೂಸುಫಾಬಾದು, ಚಿತ್ರದುರ್ಗ ಮದಕರಿ ನಾಯಕನ ಊರಿಗೆ ಫರೂಕ್ ಯಾಬ್ ಹಿಸ್ಸಾರ್ ಅಂತ ಹೆಸರಿಟ್ಟ, ನಮ್ಮ ಕೊಡಗಿಗೆ ಜಫರಾಬಾದ್ ಅಂತಿಟ್ಟ, ಮಂಗಳೂರಿಗೆ ಜಮಲಾಬಾದ್ ಅಂತಿಟ್ಟ, ಸಕಲೇಶ್ಪುರಕ್ಕೆ ಮಂಜರಾಬಾದ್ ಅಂತಿಟ್ಟ. ಹೀಗೆ ಒಂದೊಂದು ಊರ ಹೆಸರನ್ನು ಕೂಡ ಆತ ಬದಲಾಯಿಸಿದ. ಪ್ರತಿ ಊರುಗಳ ಹೆಸರನ್ನು ಕೂಡ ಅವನ ಸಾಮ್ರಾಜ್ಯದಲ್ಲಿ ಬರುವಂಥ ಎಲ್ಲ ಊರುಗಳ ಹೆಸರನ್ನ ಅವನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ. ಅಂದ್ರೆ ಒಂದು ಕನ್ನಡ ಅಂತಂದ್ರೆ ಇದೊಂದು ಭಾಷೆ ಮಾತ್ರ ಅಲ್ಲ. ಕನ್ನಡ ಅಂತಂದ್ರೆ ಕನ್ನಡ ಜೊತೆ ಒಂದು ಸಂಸ್ಕೃತಿ ಇದೆ, ಅದರಲ್ಲಿ ಆಚರಣೆ ಇದೆ, ತಾಯಿ ಭುವನೇಶ್ವರಿ ಇದ್ದಾಳೆ, ಇಲ್ಲಿ ನಮ್ಮ ನೆಲ ಜಲ ಇದರ ಅಂತಸತ್ವ ಅನ್ನೋದಿದೆ. ಟಿಪ್ಪು ಇದೆಲ್ಲಕ್ಕೂ ಕೂಡ ಮಾರಕವಾದ ಹೊಡೆತವನ್ನು ಕೊಟ್ಟು ಎಲ್ಲದನ್ನು ಇಸ್ಲಾಮೀಕರಣವನ್ನು ಮಾಡಲಿಕ್ಕೆ ಹೊರಟಂತ ವ್ಯಕ್ತಿ. ಕಲ್ಲಿಕೋಟೆಗೆ ಇಸ್ಲಾಮಾಬಾದ್ ಅಂತಲೇ ಹೆಸರನ್ನು ಇಟ್ಟಿದ್ದ. ಹಾಗಿರಬೇಕಾದ್ರೆ ನೀವು ಯಾವ ಕಾರಣಕ್ಕೋಸ್ಕರ ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ನೀವು ಟಿಪ್ಪು ಜಯಂತಿನ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅಂದ್ರೆ ಕನ್ನಡವನ್ನು ಕೊಗ್ಗಲೆ ಮಾಡಿದಕ್ಕೋಸ್ಕರ ನೀವು ಈ ಒಂದು ಜಯಂತಿನ ಆಚರಣೆ ಮಾಡಿ ಅವನಿಗೆ ನೀವು ಮಾಡಿದ ಒಳ್ಳೆ ಕೆಲಸಪ್ಪ ಅಂತ ಹೇಳಿ ನೀವು ಬಿರುದು ಕೊಡ್ತಾ ಇದ್ದೀರಾ ನೀವು. ಆಮೇಲೆ ನಮ್ಮ ಹಿಂದೆ MM ಕಲಬುರ್ಗಿ ಅಂತ ಹೇಳಿ ಖ್ಯಾತ ಸಂಶೋಧಕರಿದ್ರು. ಅವರು ಕನ್ನಡ ಅರಸರ ಅಕನ್ನಡ ಪ್ರಜ್ಞೆ ಅಂತ ಬರೆದಿದ್ದಾರೆ. ಕನ್ನಡ ಅರಸರು ಯಾರು ಕನ್ನಡದ ದ್ರೋಹಿಗಳಾಗಿದ್ರು, ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ ಅಂತ ಹೇಳಿ ಕೃಷ್ಣದೇವರಾಯನ ಬಗ್ಗೆ ಬರೀತಾರೆ ಅವರು. ತೆಲುಗುನ ಹೇರಿದ್ರು ಅಂತ ಹೇಳ್ತಾರೆ. ಅಂದ್ರೆ ಟಿಪ್ಪು ಹೇರಿದ್ದೇನು? ಪರ್ಷಿಯಾ ಭಾಷೆ ತಾನೆ. ಹಾಗಿರಬೇಕಾದ್ರೆ ಟಿಪ್ಪುನ ಜಯಂತಿನ ಆಚರಣೆ ಮಾಡಲಿಕ್ಕೆ ಯಾಕೆ ಹೊರಟಿದ್ರಿ? ಇನ್ನೂ ಒಂದು ಪ್ರಶ್ನೆ, ಟಿಪ್ಪು ಏನು ಕರ್ನಾಟಕದ ಹೀರೋನಾ? ಟಿಪ್ಪು ಏನು ಸ್ವಾತಂತ್ರ್ಯ ಹೋರಾಟಗಾರನ? ಟಿಪ್ಪು ಸತ್ತೋಗಿದ್ದು 1799ರಲ್ಲಿ. ಆತನ ಹೋರಾಟ 1782ರಿಂದ 99ರವರೆಗೆ ನಡೀತು. ಅದಕ್ಕಿಂತ ಒಂದು 19 ವರ್ಷ ಮೊದಲು ಆತನ ಅಪ್ಪನ ಆಡಳಿತ ಇತ್ತು. ಇವರೆಲ್ಲರೂ ಕೂಡ ಟಿಪ್ಪು ಮತ್ತು ಹೈದರಾಲಿ ಇಬ್ಬರ ಒಂದು ವಂಶಾಡಳಿತ ಈ 40 ವರ್ಷದಲ್ಲಿ ಮುಗಿದೋಯ್ತು. ಯಾಕೆಂದ್ರೆ ಇವ್ರನ್ನ ಕ್ರೌರ್ಯವನ್ನ ಆರ್ಕಾಟ ನವಾಬನಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಹೈದರಾಬಾದ್ ನಿಜಾಮಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ, ಮುಘಲ್ಸಿಗೂ ತಡ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲರೂ ಕೂಡ ಮುಸಲ್ಮಾನರ ದೊರೆಗಳೇ ಇವನಿಗೆ ವಿರುದ್ಧವಾಗಿದ್ರು. ಈತನನ್ನು ಯಾರು ಕೂಡ ಹೀರೋ ಅಂತ ಯಾರು ಭಾವಿಸಲಿಲ್ಲ. ಆತನನ್ನು ಹುಲಿನ ಜೊತೆ ಕುಸ್ತಿ ಆಡದಿದೆ. ಹುಲಿಯನ್ನ ಜೊತೆ ಕುಸ್ತಿ ಆಡಲಿಕ್ಕೆ ಬರಿಗೈಯಲ್ಲಿ ಯಾವ್ದಾದ್ರು ಮನುಷ್ಯನಿಗೆ ಸಾಧ್ಯ ಇದೆಯಾ? ಇದು ಸುಮ್ಮನೆ ಚಿತ್ರಣ ಮಾಡ್ಕೊಂಡಿರೋದು. ಹೈದರ್ ಅವನ ಅಪ್ಪನ ಹೆಸರು ಹೈದರ್ ಅಲಿ. ಹೈದರ್ ಅಂತಂದ್ರೆ ಅರೇಬಿಕ್ನಲ್ಲಿ ಸಿಂಹ ಅಂತ. ಇಲ್ಲಿ ಈ ಭಾಗದಲ್ಲಿ ಸಿಂಹಗಳಿರಲಿಲ್ಲ, ಹುಲಿ ಇತ್ತು. ಹಾಗಾಗಿ ತನ್ನನ್ನು ಹುಲಿ ಅಂತ ಬಿಂಬಿಸಿಕೊಳ್ಳಿಕ್ಕೆ ಅವನು ಪ್ರಯತ್ನವನ್ನು ಪಟ್ಟ. ಅಷ್ಟು ಬಿಟ್ಟರೆ ಅದರಲ್ಲಿ ಏನೋ ಅವನು ಹುಲಿಗೂ ಟಿಪ್ಪು ಸುಲ್ತಾನಿಗೂ ಸಂಬಂಧ ಇಲ್ಲ. ಮೋರವರು ಇಲ್ಲಿ ನೀವು ಚಿತ್ರದುರ್ಗಕ್ಕೆ ಹೋಗಿ ನೀವು ಆಚರಣೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಮದಕರಿ ನಾಯಕನನ್ನ ಅಮಾನುಷವಾಗಿ ಹತ್ಯೆಯನ್ನು ಮಾಡಿದಂತಹ ವ್ಯಕ್ತಿಗಳು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಛಲವಾದಿ ಮಹಿಳೆಯಾಗಿದ್ದಂತಹ ಓಬವ್ವನನ್ನ ಹಿಂದಿನಿಂದ ಬಂದು ತಲೆಗೆ ಚಾಕುವನ್ನು ಹಾಕಿ ಸಾಯಿಸಿದಂಥವ್ರು ಕೂಡ ಇದೇ ಹೈದರ್ ಅಲಿ ಟಿಪ್ಪು ಸುಲ್ತಾನನ ಸೈನಿಕರು. ಅಲ್ಲಿ ಭಾಗದ ಜನಕ್ಕೆ ನೀವು ಟಿಪ್ಪು ಜಯಂತಿನ ಆಚರಣೆ ಮಾಡಿ ಅಂತೇಳಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿ ಅಂತಂದಾಗ ಆ ನಾಯಕ ಜನಾಂಗ ಇರ್ಬೋದು, ಛಲವಾದಿ ವರ್ಗ ಇರ್ಬೋದು, ಅವ್ರಿಗೇನನ್ಸುತ್ತೆ?
ಅವ್ರಿಗೆ ನೋವಾಗೋದಿಲ್ಲ ಅವ್ರ ಮನಸ್ಸಿಗೆ. ಏನು ಮದಕರಿ ನಾಯಕನನ್ನ ತಮ್ಮ ಹೀರೋ ಅಂತ ಭಾವಿಸ್ಕೊಂಡು ಬಂದಿರುವಂಥವ್ರಿಗೆ, ಅದು ನೈಜ ಅರ್ಥದಲ್ಲಿ ಹೃದಯದಲ್ಲಿ ಇಟ್ಕೊಂಡು ಆರಾಧನೆ ಮಾಡೋಂಥವ್ರಿಗೆ ಎಷ್ಟು ನೋವಾಗುತ್ತೆ ಹೇಳಿ. ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತೇಳಿ ಹೇಳ್ಬಿಟ್ಟು ನಾವು ಆ ಸಾಂಗ್ಗಳನ್ನೆಲ್ಲ ಕೇಳಿದೀವಿ. ನಾವು ಆ ಒನಕೆ ಓಬವ್ವನ ಕತೆ ಕೇಳಿದೀವಿ. ಒನಕೆ ಓಬವ್ವನ ಬಹಳ ಹಿಂದಿನಿಂದ ಬಂದು ಹೇಡಿಗಳ ತರ ಬಂದು ಚೂರಿ ಹಾಕಿ ಸಾಯಿಸಿದಂತಹ ವ್ಯಕ್ತಿಗಳ ನೀವು ಜಯಂತಿನ ಯಾವ ರೀತಿ ಆಚರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಆಯ್ತು, ಮೈಸೂರಿಗೆ ಬರೋಣ. ಮುಖ್ಯಮಂತ್ರಿಗಳು ಕುಡಿತಾ ಇರುವಂತ ನೀರು ಕನ್ನಂಬಾಡಿ ಕಟ್ಟೆದು. ಬೆಂಗಳೂರಿನಲ್ಲಿ ಅವರು ಅಲ್ಲಿ ಹೋದ ಬೆಂಗಳೂರಿಗೆ ಹೋದ ಕುಡಿಯುವಂಥದ್ದು ಕೂಡ ಕನ್ನಂಬಾಡಿ ಕಟ್ಟೆ ನೀರೇ. ಅದ್ರ ಜೊತೆಗೆ ಅವರು ತಿಂತಾ ಇರುವಂತಹ ಅನ್ನ ಇದೆಯಲ್ಲ, ಅದೇ ಮಹಾರಾಜರು ಕಟ್ಟಿಸಿದಂತಹ KRS ನಿಂದಾಗಿ ಹರಿದು ಭೂಮಿಗೆ ಏನು ನೀರು ಉಣಿಸಿದ್ರಲ್ಲ ಅಲ್ಲಿ ಬೆಳೀತಾ ಇರುವಂತ ಭತ್ತದ ಅಗಳನ್ನೇ ಅವ್ರು ತಿಂತಾ ಇದ್ದಾರೆ. ಕುಡಿಯುವ ನೀರು, ತಿನ್ನುವ ಅನ್ನ, ಅವರ ಮನೆಯಲ್ಲಿ ಬೆಳಗುವಂತಹ ವಿದ್ಯುತ್ ದೀಪ, ಪ್ರತಿಯೊಂದು ಕೂಡ ಮಹಾರಾಜರ ಕೊಡುಗೆ. ಮಹಾರಾಜರ ಕೊಡುಗೆಯನ್ನ ಪಡ್ಕೊಂಡು, ಮಹಾರಾಜರ ಅನ್ನವನ್ನು ತಿನ್ಕೊಂಡು, ಅವರ ನೀರನ್ನು ಸೇವಿಸಿಕೊಂಡು, ಮಹಾರಾಜರ ನಮ್ಮ ಯದುವಂಶವನ್ನ ನಾಶಕ್ಕೆ ಹೊರಟಂತಹ ವ್ಯಕ್ತಿಯ ಮಗನ ನೀವು ಜಯಂತಿನ ಆಚರಣೆ ಮಾಡ್ತೀರಿ ಅಂತಂತಂದ್ರೆ ಆ ರಾಜವಂಶದವರಿಗೆ ಏನನ್ಸ್ಬೋದು? ಆ ರಾಜವಂಶದವರಿಂದ ಇವತ್ತು ಉಪಕೃತರಾಗಿರುವಂತ ಮೈಸೂರು ಈ ಭಾಗದ ಜನರಿಗೆ ಏನನ್ಸ್ಬೋದು? ಮನೆಯಲ್ಲಿ ಒಂದು ಗರ್ಭಿಣಿ ಸ್ತ್ರೀ ಇತ್ತು ಅಂತಂತಂದ್ರೆ ಆ ಸ್ತ್ರೀಗೆ ಬ್ರೆಡ್ ಅನ್ನು ಕಳಿಸ್ಕೊಡ್ತಿದ್ರು, ಹಾಲನ್ನು ಕಳಿಸ್ಕೊಡ್ತಿದ್ರು ಮಹಾರಾಜರು. ಇವತ್ತು ಮನೆಯಲ್ಲಿ ಒಂದು ಹೆಣ್ಮಗಳಿದ್ರೆ ಅವ್ರನ್ನ ಎಳ್ಕೊಂಡು ಹೋಗುವಂತಿದ್ದ ವ್ಯಕ್ತಿ ಟಿಪ್ಪು ಸುಲ್ತಾನ ಮತ್ತು ಅವನ ಸೈನಿಕರಾಗಿದ್ರು. ಕೊಡಗಿನಲ್ಲಿ ನಮ್ಮ ಮಹಾರಾಣಿಯನ್ನು ಕೊಲೆ ಮಾಡಿದ್ರು, ಅಲ್ಲಿನ ರಾಜನನ್ನ ಕೊಲೆ ಮಾಡಿದ್ರು. ಅವ್ರಿಗೆ ಏನನ್ಸ್ಬೋದು? ಜೊತೆಗೆ ಏನು ಕೊಡಗಿನಲ್ಲಿ 32 ಸಾರಿ ಟಿಪ್ಪು ಸುಲ್ತಾನ ಹಿಮ್ಮೆಡಿಸಿ ಕಳಿಸ್ತಾರೆ. ಹಿಮ್ಮೆಡಿಸಿ ಕಳಿಸಿದಾಗ ಟಿಪ್ಪು ಸುಲ್ತಾನ ಅವರನ್ನು ನೇರವಾಗಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭಾವಿಸ್ಬಿಟ್ಟು ಕೊನೆಗೆ ದೇವಟಿ ಪರಂಬು ಅಂತೇಳಿ ಭಾಗಮಂಡಲ ಸಮೀಪ ಜಾಗದಲ್ಲಿ ಸಂಧಾನಕ್ಕೆ ಕರೆದು 4 ಕಡೆ ಪರ್ವತ ಶ್ರೇಣಿಗಳಿದೆಯಲ್ಲ ಅಲ್ಲೆಲ್ಲ ಅಡಿಗೆ ಕುಳಿತುಕೊಂಡು ಬರಿಗೈಯಲ್ಲಿ ನಿರಾಯುಧರಾಗಿ ಬಂದಂತ ಕೊಡವರನ್ನ ಕೊಚ್ಚಿ ಸಾವಿರಾರು ಜನನ ಸಾಯಿಸಿದ್ರಲ್ಲ. ಆ ಕೊಡಗಿನಲ್ಲಿ ಇವತ್ತು ಕೂಡ ಟಿಪ್ಪು ಅಂತೇಳಿ ಹೇಳಿದ್ರೆ ಎಷ್ಟು ರೇಜಿಗೆ ಇದೆ ಅಂತಂದ್ರೆ ನಾಯಿಗೆ ಟಿಪ್ಪುನ ಹೆಸರನ್ನು ಇಡ್ತಾರೆ. ಅಂತಹ ಕೊಡವರಿಗೆ ಏನನ್ಸ್ಬೋದು? ಕೊಡಗಿನ ಜನಕ್ಕೆ ಏನು ಭಾವನೆ ಬರ್ಬೋದು? ಮೇಲುಕೋಟೆನಲ್ಲಿ ಸೋಮವಾರ ನಮ್ಮಲ್ಲಿ ದೀಪಾವಳಿನ ಆಚರಣೆ ಮಾಡ್ತೀವಿ. ಮೇಲುಕೋಟೆಯ ಅಯ್ಯಂಗಾರಿಗಳು ಇವತ್ತು ಕೂಡ ದೀಪಾವಳಿನ ಆಚರಣೆ ಮಾಡಲ್ಲ. ಯಾಕೆ ಅಂತಂದ್ರೆ ಅವತ್ತು ಮಾರಣ ಹೋಮನ, ದೀಪಾವಳಿ ದಿನ ಮಾರಣ ಹೋಮವನ್ನು ಮಾಡಿದ್ರು. ಆ ಜನಕ್ಕೆ ನೋತರಲ್ವಾ ಟಿಪ್ಪು ಜಯಂತಿನ ಆಚರಣೆ ಮಾಡುವಾಗ? ಒಂದು ನೀವು ಒಬ್ಬ ವ್ಯಕ್ತಿಯ ಜಯಂತಿನ ಆಚರಣೆ ಮಾಡುವಾಗ ಒಟ್ಟಾರೆ ಸಮಾಜಕ್ಕೆ ಆತನ ಕೊಡುಗೆ ಏನು, ಸಮಾಜ ಅವನನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಅಂತ ಭಾವಿಸಬೇಕು ಅಂತೇಳಿ ಒಂದು ಕನಿಷ್ಠ ಸೌಜನ್ಯ ಸಂವೇದನೆ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತಂತಂದ್ರೆ ಅದು ಈ ರಾಜ್ಯದ ಜನರ ಒಂದು ದುರಾದೃಷ್ಟ ಅಂತಲೇ ನಾನು ಹೇಳಬೇಕಾಗುತ್ತೆ. ಅದಕ್ಕಿಂತ ಹೊರತಾಗಿ ನಾನು ಏನು ಹೇಳಲಿಕ್ಕೆ ಬಯಸುವುದಿಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳುವಂಥದ್ದು ಇಷ್ಟೇ, 3.5 ವರ್ಷ ನಿಮ್ಮ ಆಡಳಿತವನ್ನು ಜನ ನೋಡಿದ್ದಾರೆ. ಇನ್ನು 1.5 ವರ್ಷ ಆದರೂ ಕೂಡ ನ್ಯಾಯ ನಿಯತ್ತಿನ ಸರ್ಕಾರವನ್ನು ಕೊಡಿ. ನೀವು ಮೌಢ್ಯದ ಹೆಸರಿನಲ್ಲಿ ಒಂದೇ ಒಂದು ಧರ್ಮವನ್ನು ಗುರಿಯಾಗಿಟ್ಕೊಳ್ಳುವಂಥದ್ದು, ಅಲ್ಲಿ ಪೇಜಾವರ ಶ್ರೀಗಳ ಮೇಲೆ ಹರಿಯಾಯಲಿಕ್ಕೆ ಹೋಗುವಂಥದ್ದು, ರಾಘವೇಶ್ವರ ಭಾರತೀಯವರ ಮಠವನ್ನು ಕಿತ್ಕೊಳ್ತೀವಿ ಅಂತ ಹೇಳಿ ಹೋಗುವಂಥದ್ದು, ನಿಮ್ಮನ್ನೆಲ್ಲ ನೋಡಿ ಜನ ಬೇಸತ್ತಿದ್ದಾರೆ. ಹಿಂದೂಗಳ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ. ಇವತ್ತು ನಿಮ್ಮ ಬೆಂಬಲದಿಂದ ಏನು ರಾರಾಜಿಸ್ತಿರುವಂತಹ ಏನು ಹಲಾಲ್ ಕಟ್ ಮಾಡುವಂಥ ತೋಟಿಗಳಿದಾರಲ್ಲ, ಆ ತೋಟಿಗಳಾಗಲಿ ಅಥವಾ ನಿಮ್ಮ ಸರ್ಕಾರ ಆಗಲಿ ಹಿಂದೂಗಳ ಸಹನೆಯನ್ನು ಬಹಳಷ್ಟು ದಿನ ಪರೀಕ್ಷೆಯನ್ನು ಮಾಡಿದರೆ ಅದರ ಪರಿಣಾಮ ಇದೆಯಲ್ಲ ಬಹಳ ಪ್ರತಿಕೂಲವಾಗಿರ್ತದೆ. ಅದನ್ನು ದಯವಿಟ್ಟು ಆದಷ್ಟು ಬೇಗ ಅರ್ಥವನ್ನು ಮಾಡ್ಕೊಳ್ಳಿ. ಟಿಪ್ಪು ಜಯಂತಿನ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನೀವು ಈ ಸಾರಿ ಮಾಡಬೇಕು ಅಂತ ನೀವು ಹೊರಟ್ರೆ ಖಂಡಿತ ಅದನ್ನು ನಾವು ತಡೆಯಲಿಕ್ಕೆ ಪ್ರಯತ್ನ ಮಾಡ್ತೀವಿ.